ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀರ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೇಳಕ್ಕೆ ಹೊಂಟು ನಿಮ್ಗೆ ಗೊತ್ತೈತಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಯೂಟ್ಯೂಬರ್ ಇದ್ದಿರಲಿ, ಸೊ ಫ್ರೆಂಡ್ಸ್ ನಿಯರೆಸ್ಟ್ ಅಪ್ಡೇಟ್ ಒಳಗೆ ಸೊ ಫ್ರೆಂಡ್ಸ್ 2 ಅಪ್ಡೇಟ್ ಬರೋದಾವು. ಈ 2 ಅಪ್ಡೇಟ್ ಒಳಗೆ ಒಂದು ಅಪ್ಡೇಟು ಭಾಳ ಬೆಂಕಿ ಐತಿ. ಸೊ ಫ್ರೆಂಡ್ಸ್, 2 ಅಪ್ಡೇಟ್ಗಳು ನೀವು ಪೂರ್ತಿಯಾಗಿ ನೋಡಿದ್ರಿಪ್ಪ ಅಂತಂದ್ರೆ ಅದ್ರೊಳಗೆ ಯಾವುದೋ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆದ್ರೂ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ, ಅಥವಾ 2 ಅಪ್ಡೇಟ್ಗಳು ಇಷ್ಟ ಆದ್ರೂ ವಿಡಿಯೋಕ್ಕೆ ಲೈಕ್ ಕೊಡೋದು ಮರಿಬೇಡ್ರಿ. ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಥವಾ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ಫ್ರೆಂಡ್ಸ್, ನಾ ಆಗಲೂ ಹೇಳತ್ನು ಈಗಲೂ ಹೇಳತ್ನು. ಸೊ ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ನಡೀತಿದ್ದೆ, ವಿಡಿಯೋಕ್ಕೆ ಲೈಕ್ ಕೊಡುತ್ತಾ ಬರ್ರಿ. ನೀವು ನಂಗೆ ಎಷ್ಟು ವಿಡಿಯೋಕ್ಕೆ ಲೈಕ್ ಕೊಡ್ತಿರಲಿಲ್ಲ ನಂಗೆ ಅಷ್ಟು ಹುಮ್ಮಸ್ ಅನ್ನೋದು ಬರ್ತೈತಿ. ಸೊ ಫ್ರೆಂಡ್ಸ್, ಬರೀ ಮತ್ತು ತಡ ಮಾಡೋದು ಬೇಡ, ವಿಷಯಕ್ಕೆ ಬರ್ನು. ಯಾವ ಒಂದು ಅಪ್ಡೇಟ, ಯಾವ 2 ಅಪ್ಡೇಟ್ಗಳು ಬಂದಾವು ಬರೋದಾವು. ಸೊ ಫ್ರೆಂಡ್ಸ್, ಎಲ್ಲನೂ ನಿಮ್ಗೆ ಡಿಕ್ಲೇರ್ ಆಗಿ ಪಿನ್ ಟು ಪಿನ್ ಬಿಚ್ಚಿಡ್ತನು. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ಯೂಟ್ಯೂಬಿಂದ ಬರುವಂಥ ಮೊದಲನೇ ಅಪ್ಡೇಟ್ ಯಾವುದಪ್ಪ ಅಂದ್ರೆ, ಸಪೋಸ್ ಕೆಲವೊಂದಿಷ್ಟು ಜನ ನೋಡಿರ್ಬೋದು, ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡೋ ಟೈಮ್ನಾಗ ಕೆಲವೊಂದಿಷ್ಟು ಟೈಟಲ್ನ ಹಾಕಿ ಆಮೇಲೆ ಅದರ ಟೈಟಲ್ನ ಹಾಕೋ ಜಾಗದಾಗನ ಟ್ಯಾಗ್ ಹಾಕ್ತಾರೆ. ಯಾಶತ್ ಕೊಟ್ಬಿಟ್ಟು ಹ್ಯಾಶ್ಟ್ಯಾಗನ್ನ ಹಾಕ್ತಾರೆ. ಸೊ ಫ್ರೆಂಡ್ಸ್, ಹ್ಯಾಶ್ಟ್ಯಾಗ್ಗಳನ್ನ ಹಾಕಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಥರ ನೀವು ಮಾಡ್ತಿದ್ರಪ್ಪ ಅಂದ್ರೆ, ಮಾಡೋರಾಗಿದ್ರಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಇನ್ನು ಮ್ಯಾಗಿಂದ ಏನು ಮಾಡ್ತಾರಪ್ಪ ಅಂದ್ರೆ, ನೀವು ಒಂದು ಹ್ಯಾಶ್ಟ್ಯಾಗ್ಗಳನ್ನ ಅಲ್ಲಿ ಏನು ಹಾಕಿರ್ತಿಲ್ಲ ಟೈಟಲ್ ತಲೆ, ಆ ಹ್ಯಾಶ್ಟ್ಯಾಗ್ಗಳನ್ನ ಹೈಡ್ ಮಾಡ್ತಾರತ್ತೆ. ಸಪೋಸ್ ನೀವು ಹಾಕಿದಂಥ ಹ್ಯಾಶ್ಟ್ಯಾಗ್ ದೇಕನ ನೀವು ಒಂದು ಟೈಟಲ್ನ ಅಲ್ಲೇ ಡಬಲ್ ಲೈನ್ನ ಕೊಡ್ತಾರತ್ತೆ, ಡಬಲ್ ಲೈನಾಗೆ ತೋರಿಸ್ತಾರತ್ತೆ. ಹ್ಯಾಶ್ಟ್ಯಾಗ್ಗಳನ್ನ ಹೈಡ್ ಮಾಡ್ತಾರತ್ತೆ. ನೀವು ಹ್ಯಾಶ್ಟ್ಯಾಗ್ ಹಾಕಿದ್ದು ಇರ್ತಾವೆ, ಎಲ್ಲೂ ಹೋಗಂಗಿಲ್ಲ, ಆದರೆ ಆಡಿಯನ್ಸ್ಗಳಿಗೆ ಆ ಒಂದು ಹ್ಯಾಶ್ಟ್ಯಾಗ್ಗಳನ್ನ ತೋರ್ಸಂಗಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ ಬರೋದೈತಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಏನಾರು ಬತ್ತಪ್ಪ ಅಂದ್ರೆ ನೀವು ನಿಮ್ಮ ಒಂದು ಚಾನಲ್ನ ಸೆಕ್ಯೂರಾಗಿ ಇಟ್ಕೋಬೋದು, ಅಥವಾ ಬೇರೆಯವರು ನಿಮ್ಮ ಒಂದು ಚಾನಲ್ನ ಸೀಕ್ರೆಟ್ನ ಅವ್ರಿಗೆ ಗೊತ್ತಾಗಲ್ದಂಗೆ ನೀವು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಥರ ನೀವು ಮಾಡೋದ್ರಿಂದ ಏನು ಮಾಡ್ತಾರಪ್ಪ ಅಂದ್ರೆ, ನೀವು ಆರಾಮಾಗಿ ನೀವು ಟೈಟಲ್ನ ಹಾಕ್ಬೋದು. ಅಂದ್ರೆ ನೀವು ಒಂದು ಚಾನಲ್ ಗ್ರೋತ್ ಆಗೋದು ಸೀಕ್ರೆಟ್ ಎಲ್ಲನೂ ಟೆಕ್ನಿಕ್ ಐಡಿಯಾಗಳು ಎಲ್ಲ ನಿಮ್ಮ ಕಡೆನೇ ಇರ್ತಾವೆ, ಇನ್ನೊಬ್ರಿಗೆ ಅದು ಗೊತ್ತಾಗಂಗಿಲ್ಲ. ಸೊ ಫ್ರೆಂಡ್ಸ್, ಇದು ಕೂಡ ಒಂದು ಲೆಕ್ಕದಾಗ ಪಾಡತ್ತೆ ಹೇಳ್ತನು ಅಪ್ಡೇಟ. ಈ ಒಂದು ಅಪ್ಡೇಟು ಕೆಲವ್ರಿಗೆ ಬಂದೈತಿ, ಕೆಲವ್ರಿಗೆ ಬಂದಿಲ್ಲ. ಸೊ ಫ್ರೆಂಡ್ಸ್, ಇನ್ನು 2ನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನೀವೇನಾದ್ರು ಯೂಟ್ಯೂಬರ್ ಆಗಿದ್ರೆ, ಸೊ ಫ್ರೆಂಡ್ಸ್, 2ನೇ ಒಂದು ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಸೊ ಫ್ರೆಂಡ್ಸ್, ನೀವು ಈಗ ಯೂಟ್ಯೂಬ್ ಚಾನಲ್ ಮಾಡಿರ್ತೀರಿ, ಅಲ್ಲಿ ಯೂಟ್ಯೂಬ್ ಚಾನಲ್ದಾಗ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಿ. ಸೊ ಫ್ರೆಂಡ್ಸ್, ಕೆಲವೊಂದಿಷ್ಟು ಆಡಿಯನ್ಸ್ಗಳು ಏನು ಮಾಡ್ತಾರಪ್ಪ ಅಂದ್ರೆ, ಅವ್ರಿಗೆ ಒಂದಿಷ್ಟು ಇವು ಇರ್ತಾವೆ, ಅಂದ್ರೆ ಕ್ವಶನ್ ಇರ್ತಾವೆ, ಕೆಲವೊಂದಿಷ್ಟು ಟಾಪಿಕ್ ಬಗ್ಗೆ ಅಂದ್ರೆ ಪೂರ್ತಿಯಾಗಿ ಸ್ಟಡಿ ಮಾಡೋದು ಬೇಕಾಗಿರ್ತೈತಿ. ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ, ನೀವು ಒಂದು ವೀಡಿಯೋಗಳನ್ನ ನೋಡಿಬಿಟ್ಟು ಕೆಳಗೆ ಕಮೆಂಟ್ ಮಾಡ್ತಾರೆ ಕೆಲವೊಂದಿಷ್ಟು ಜನ. ಅಂದ್ರೆ ಅವ್ರಿಗೆ ಬೇಕಾದಂಥ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನೋದು ಬೇಕಾಗಿರ್ತೈತಿ. ಅದಕ್ಕೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಕಮೆಂಟ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಥರ ಕಮೆಂಟ್ ಮಾಡಿ ಏನಂತ ಹೇಳಿ ಆನ್ಸರ್ ಮಾಡ್ತಾರಪ್ಪ ಅಂತ ಕೆಲವೊಂದಿಷ್ಟು ಜನ ಕ್ವಶನ್ ಏನು ಕೇಳ್ತಾರಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಯೂಟ್ಯೂಬ್ ಕಂಟೆಂಟ್ ಮೇಲೆ ಏನಾದರೂ ಒಂದು ಚಾನಲ್ ಕ್ರಿಯೇಟ್ ಮಾಡೋದು ಯಾವ ಥರ, ಟ್ಯಾಗ್ ಹಾಕೋದು ಯಾವ ಥರ, ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಯಾವ ಥರ. ಸೊ ಫ್ರೆಂಡ್ಸ್, ಈ ಥರ ಕೆಲವೊಂದಿಷ್ಟು ಜನ ಕ್ವಶನ್ ಕೇಳ್ತಾರೋ ಅದ್ರ ಬಗ್ಗೆ ವೀಡಿಯೋ ಮಾಡಿರಿ ಅಂತೇಳಿ. ಸೊ ಫ್ರೆಂಡ್ಸ್, ಕೆಲವೊಂದಿಷ್ಟು ಜನ ಏನು ಈ ಥರ ಕಮೆಂಟ್ ಮಾಡ್ತಾರಲ್ಲ, ಇದ್ರ ಬಗ್ಗೆ ವೀಡಿಯೋ ಮಾಡಿರಿ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿರಿ, ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಿರಿ ಒಂದು ಮುಂದಿನ ಒಂದು ವೀಡಿಯೋದಾಗ ಅಂತೇಳಿ ಈ ಥರ ಏನು ಕ್ವಶನ್ಗಳು ಕೇಳ್ತಿರ್ತಾರಲ್ಲ ಆಡಿಯನ್ಸ್ಗಳು. ಸೊ ಫ್ರೆಂಡ್ಸ್, ಇವೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ನಮಗೆ ಟಾಪಿಕ್ಗಳನ್ನ ಕೊಟ್ಟಂಗೆ ಇವ್ರು ನಮಗೆ, ಅಂದ್ರೆ ನೆಕ್ಸ್ಟ್ ನಾವು ಈ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡ್ಬೇಕಂದಂಗೆ. ಸೊ ಫ್ರೆಂಡ್ಸ್, ಈ ಥರ ಏನು ಕ್ವಶನ್ ಕೇಳ್ತಾರೋ, ಈ ಥರ ನಮ್ಮ ಒಂದು ಪ್ರಾಬ್ಲಮ್ಗಳಿಗೆ ಫೇಸ್ ಮಾಡತ್ತೀವಿ, ಈ ಥರ ಸೊಲ್ಯೂಷನ್ ಕೊಡ್ರಿ ಅಂತ ಏನು ಕೇಳ್ತಾರಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಕಮೆಂಟ್ಗಳನ್ನ ಸಪ್ರೇಟಾಗಿ ಒಂದಷ್ಟು ಫೋಲ್ಡ್ರ್ ಮಾಡ್ತಾರೆ. ಫೋಲ್ಡ್ರ್ ಮಾಡ್ಕೇಶಿಂದ ಟಾಪಿಕ್ ಅಂತೇಳಿ ಇವಕ್ಕೊಂದು ಹೆಸರಿಟ್ಟು ಈ ಒಂದು ಆಪ್ಷನ್ನ ನಮ್ಗೆ ಎನೇಬಲ್ ಮಾಡ್ತಾರೆ. ನೆಕ್ಸ್ಟ್ ಬರೋ ಒಂದು ಅಪ್ಡೇಟ್ನಾಗ ಟಾಪಿಕ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಕಾಮೆಂಟ್ನ ಸೆಕ್ಷನ್ ಓಪನ್ ಮಾಡಿದ್ವಿಪ್ಪ ಅಂದ್ರೆ ನಾವು ಯೂಟ್ಯೂಬ್ ಸ್ಟುಡಿಯೋದಾಗ ಹೋಗ್ಬಿಟ್ಟು ಕಮೆಂಟ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ವಿಪ್ಪ ಅಂದ್ರೆ ಅಲ್ಲಿ ಟಾಪಿಕ್ ಅಂತೇಳಿ ಒಂದು ಸಪ್ರೇಟಾಗಿ ಒಂದು ಫೋಲ್ಡ್ರ್ ಮಾಡ್ತಾನಂತ. ಅಲ್ಲಿ ಕ್ವಶನ್ ಕೇಳಿದ್ರ ರಿಲೇಟೆಡ್ ಆಗಿರುವಂಥ ಫೋಲ್ಡ್ರನ್ನ ಮಾಡಿ ನಾವು ಅವನ್ನ ಚೂಸ್ ಮಾಡಿ ನೆಕ್ಸ್ಟ್ ಅದ್ರ ಮೇಲೆ ನಾವು ವೀಡಿಯೋಗಳು ಮಾಡೋಕ್ಕೆ ಒಂದು ಎಡೆ ಮಾಡಿ ಕೊಡುವಂಥ ಒಂದು ದಾರಿನ ಯೂಟ್ಯೂಬ್ದವರು ಮಾಡತ್ತಾರೆ. ಸೊ ಫ್ರೆಂಡ್ಸ್, ಇದು ಕೂಡ ಒಂದು ಭಾಳ ಬೆಂಕಿ ಅಪ್ಡೇಟ್ ಅಂತ ಹೇಳ್ದನು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಏನಾದ್ರು ಬತ್ತಪ್ಪ ಅಂದ್ರೆ ನಮಗೆ ಕಂಟೆಂಟ್ಗಳು ಸಿಗ್ತಿರಂಗಿಲ್ಲ ಒಂದೊಂದು ಟೈಮ್ನಾಗ. ಅವಾಗ ಆಡಿಯನ್ಸ್ಗಳು ಕೆಲವೊಂದಿಷ್ಟು ಕಂಟೆಂಟ್ ಮೇಲೆ ವೀಡಿಯೋಗಳು ಮಾಡಿರ್ತೇಳಿ ಏನು ಕಮೆಂಟ್ ಮಾಡೋದು, ರಿಕ್ವೆಸ್ಟ್ ಮಾಡೋದು ಮಾಡ್ತಾರಲ್ಲ, ಅವಾಗ ನಮಗೆ ಹೆಚ್ಚಿಗೆ ಇವ್ರಾಗ ನಮ್ಗೆ ಸಪೋರ್ಟ್ ಮಾಡಿದಂಗೆ ಆಗೈತಿ. ಸೊ ಫ್ರೆಂಡ್ಸ್, ಆಡಿಯನ್ಸ್ಗಳಿಗೆ ಅದಕ್ಕೆ ಹೇಳ್ತೀನಿ ನಾನು, ಆಡಿಯನ್ಸ್ಗಳಿಗೆ ನಾವು ಎಷ್ಟು ರೆಸ್ಪಾಂಡ್ ಮಾಡ್ತೀವಿ, ಎಷ್ಟು ನಾವು ಕೇರ್ ಮಾಡ್ತೀವಿ, ಅಷ್ಟು ನಮ್ಮ ಟಾಪಿಕ್ಗಳು ಬರ್ತಿರ್ತಾವೆ. ಆದಷ್ಟು ನೀವು ಒಂದು ಕಮೆಂಟ್ ಮಾಡೋರಿಗೆ ಮತ್ತು ನಿಮಗೆ ಲೈಕ್ ಕೊಡೋರಿಗೆ, ನೀವು ಒಂದು ವಿಸಿಟ್ ಕೊಡೋರಿಗೆ ನಿಮ್ಮ ಚಾನಲ್ಗೆ, ಆದಷ್ಟು ಅವ್ರಿಗೂ ಕೂಡ ನೀವು ಎಲ್ಲನೂ ಯೂಸ್ಫುಲ್ ಆಗುವಂಥ ಕಂಟೆಂಟ್ಗಳು ಮಾಡಿರಿ ಅಂತೇಳಿ ನಾನು ಕೂಡ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದು ಬರೋ 2ನೇ ಒಂದು ಅಪ್ಡೇಟ. ಆ ಒಂದು ಫೋಲ್ಡ್ರ್ಗಳನ್ನ ಸಪ್ರೇಟಾಗಿ ಮಾಡ್ಕೇಶಿಂದ ಟಾಪಿಕ್ಗಳನ್ನ ಎನೇಬಲ್ ಮಾಡಿಸೋದು ಮತ್ತು ಕ್ವಶನ್ಗಳನ್ನ ಅಲ್ಲಿ ಸಪ್ರೇಟಾಗಿ ತೋರಿಸೋದು ಈ ಒಂದು ಅಪ್ಡೇಟ ಬರೋದೈತಿ.
ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಒಳಗೆ ಈ 2 ಅಪ್ಡೇಟ್ ಒಳಗೆ ಯಾವ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ನನಗೆ ಇಷ್ಟ ಆಗಿದ್ದ ಅಪ್ಡೇಟ್ ಯಾವುದಪ್ಪ ಅಂದರೆ 2ನೇ ಒಂದು ಅಪ್ಡೇಟ್. 1ನೇ ಒಂದು ಅಪ್ಡೇಟು ಕೂಡ ಇಷ್ಟ ಆಗೈತಿ, ಇಲ್ಲ ಅನ್ನಂಗಿಲ್ಲ. ಆದರೆ 2ನೇ ಒಂದು ಅಪ್ಡೇಟ್ರಿಂದ ಎಲ್ಲ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳಿಗೆ ಇನ್ಫಾರ್ಮೇಷನ್ ಸಿಗ್ತೈತಿ ಮತ್ತು ದೊಡ್ಡ ದೊಡ್ಡ ಟಾಪಿಕ್ಗಳ ಬಗ್ಗೆ ಐಡಿಯಾ ಅನ್ನೋದು ಬರ್ತೈತಿ. ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು, ನಾನು ಒಂದು ಆಡಿಯನ್ಸ್ಗಳು ನೋಡತ್ತಾರೋ ಅಂತೇಳಿ ಅವಂಗೆ ಒಂದು ಐಡಿಯಾ ಅನ್ನೋದು ಬರ್ತೈತಿ, ಒಂದು ಹೋಪ್ ಅನ್ನೋದು ಬರ್ತೈತಿ ಅವರ ಒಂದು ಚಾನಲ್ ಮೇಲೆ. ಸೊ ಫ್ರೆಂಡ್ಸ್ ಈ 2ನೇ ಒಂದು ಅಪ್ಡೇಟ್ ಎಲ್ಲರಿಗೂ ಯೂಸ್ಫುಲ್ ಆಗೈತಿ ಇಲ್ಲೋ ಗೊತ್ತಿಲ್ಲ, ನನಗಂತೂ ಭಾಳ ಯೂಸ್ಫುಲ್ ಆಗೈತಿ. ಸೊ ಫ್ರೆಂಡ್ಸ್ ಇಂಥದ್ದು ಬೆಸ್ಟ್ ಅಪ್ಡೇಟ್ಗಳು ಏನಾರು ನಿಮ್ಗೆ ಬೇಕಂದ್ರೆ ನನಗೆ ಕೆಳಗೆ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ಯಾವುದೋ ಒಂದು ಅಪ್ಲಿಕೇಶನ್ ಬಗ್ಗೆ ಆಗಿರ್ಬೋದು, ನಾ ಅದ್ರ ಬಗ್ಗೆ ಆದಷ್ಟು ಅಪ್ಡೇಟ್ ತೊಗೊಂಡ್ಬರ್ತಿರೋದು. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನಿಮ್ಮ ಮುಂದಿನ ಒಂದು ವಿಡಿಯೋದಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ.